ಓ ಪ್ಯಾಟಿ ಈಗ ಬಂತನ್ ಮನಿಗೆ? ಏನವಾ ಇದು ಇರಮ್ಮ? ಏನ್ ಇನ್ನೇನ್ ಅವತಾರ ಇರವ? ಮಾವರ ಅದು ಅದು ನೈಟಿ ರೀ. ಅಂದ್ರ ಬ್ಯಾಸ್ಗಿಗೆ ಜಳ ಆಗೋದಿಲ್ಲ ಅಂತ. ಅಯ್ಯ ನನ್ನ ಮಗನ ಈಗ ಬಂದೇನೆಪ್ಪ. ಇಷ್ಟೊತ್ತು ಇವ್ರದು ಅತ್ತಿ ಸುಸಿ ಡಂಬರಾಟ ನೋಡ್ಬೇಕಿತ್ ನೀ. ಏ ಮೊದಲ ದರಿದ್ರ ತೆಗೆದೋಗಿರೋದನ್ನ. ಅಲ್ಲ ನಿಮಗೆ ಯಾರು ಪ್ಯಾಟಿಗೆ ಹೋಗಿ ಇಷ್ಟೆಲ್ಲ ರೊಕ್ಕ ಹಾಳು ಮಾಡಂದ್ರ? ಇದೇನ್ಲಾ ನಿನ್ ಕೈಯಾಗ? ಓ ನೀನು ತಂದೇನ? ಅಡ್ಡಿ ಇಲ್ಲಳಪ್ಪ, ಹೆಂಡತಿ ಮಾತು ಕೇಳಾಕತ್ತಿಯಲ್ಲ ಅಂತೂ. ರೀ ಅವನೇನು ರೊಕ್ಕನ ಯಾರಿಗಾರ ಕೊಟ್ಟು ಹಾಳು ಮಾಡ್ಯಾನ. ಮನೆಗೆ ಸಾಮಾನು ತಂದಾನ. ದೇ ಇದು ನೋಡಿ ರುಬ್ಬುಗುಂಡು ದರ್ಗ್ನ ಹಾಕತ್ತಂತಪ್ಪ ಇದ್ರ ಕೆಲಸ ಏನ. ಆಮ್ಯಾಗ ನೂಬೆಲ್ಲು ಮಾತಾಡಕ ಮಾಡಾಕ ಅನುಕೂಲ ಆತ, ಚಲೋ ಆತಿಲ್ಲ. ಈಗ ನನ್ನ ಮಗಳಿಗೆ ಹಚ್ಬೇಕಂತಿದ್ದೆ, ಅಟತಿಗೆ ನೀವು ಬಂದ್ರಿ. ಬಿಡ್ರಿ ಏನು ಅದನ್ನ ಬೆಳೆಸ್ಕೊಂತ ಹೋಗುದೆ. ಮನೆಗೆ ಸಾಮಾನು ತಂದಾರ, ಜಿಪ್ಪನ್ ತನ ಮಾಡಿ ಜೀನ್ ಹಂಗತನ ಮಾಡಿ ಕೆಲಸ ಆಗುವನ್ನೆಲ್ಲ ಬಿಟ್ಕೊಂಡು ತರುವನ್ನೆಲ್ಲ ತರಲಾರ್ದಂಗೆ ರೊಕ್ಕ ಕೂಡ್ಸಿಟ್ಕೊಂಡು ಮಾಡೋದಾರ ಏನೈತಿ? ಮನುಷ್ಯ ತಿಂದುಂಡಾರ ನೆಗೆದು ಸಾಯ್ಬೇಕು. ನೀನು ಸಾಯಿ, ಯಾರು ಬೇಡ ಅಂದ್ರ ರೊಕ್ಕ ಕೂಡ್ಸಿಡ್ಬೇಕು ಅಂದ್ರೆ ಮಂತ್ಯಾನಕ್ಕವು ಈ ನಮ್ಮನಿ ಹಾಳು ಮಾಡಿದ ರೊಕ್ಕತ್ತೇನು? ಯಾಕ ಕೈಯಾಗ ಕೈ ಸೇದ್ ಹೋಗ್ಯಾವನು? ಕೈಯಾಗ ರುಬ್ಬಿದ ರೊಕ್ಕಿತ್ತು, ಅದನ್ನ ಬಿಟ್ಟಿದ್ದೀನಿ ಅದಕ್ಕೆ ತರ್ಬೇಕಿತ್ತ? ಏಯ್ ಹೋಗೋದ ಮೊದಲು ಅದನ್ನ ಏನದು ಹೊಲಸದ ಹಾಕೊಂಡು ನಿಂತಿರೋದು ಕಳೆದೋಗ್ಯದ. ಕಳೆದೋಗೋ ಚಂದ ಸೀರೆ ಹುಡುಗೋ ಮನಿಗೆ. ನನ್ನ ಮೈದ್ನ ನಮ್ಮ ತಂಗಿ ಬರಾಕತ್ತಾರ. ಬರಾಕತ್ತಾರನ? ಯಪ್ಪ ಚಲೋ ಆತಾಳ ಯಪ್ಪ. ನನ್ನ ಮಗಳು ಬರಲಿ ಮೊದಲು, ನನ್ನ ಕಷ್ಟ ಎಲ್ಲ ಹೇಳ್ಕೊಬೇಕು. ಹೋಗೇ ಬೆಂಡ್ಲಿ ಹೋಗು, ಒಟ್ಟು ಏನಾರು ರುಚಿ ರುಚಿಯಾಗಿ ಅಡಿಗೆ ಮಾಡೋಗಿ. ಪಾಪ ನನ್ನ ಮಗಳು ಏನು ತಿಂತ ಏನು ಬಿಡುತ್ತೆ. ಹೋಗು ರುಚಿಯಾಗಿ ಅಡಿಗೆ ಮಾಡೋಗಿ, ಹೊಟ್ಟೆ ಹಸ್ಕೊಂಬರ್ತೈತಿ. ಹಾಂ ಮಾಡ್ತೇನೆ ಮಾಡಾಕ ಬೇಕಲ್ಲ. ಏನೊಂದು ರೊಟ್ಟಿ ಕಟ್ಕೊಂಬರಕ್ಕೆಲ್ಲ, ಒಂದು ಪಲ್ಯ ಕಟ್ಕೊಂಬರಕ್ಕೆಲ್ಲ. ಯಾವಾಗ ನೋಡಿದ್ರೆ ಸುಟ್ಟಗೆ ಸೀರೆ ಇಟ್ಕೊಂಡು ಹಂಗೆ ಬಂದಿರ್ತಾಳೆ. ಮತ್ತೆ ಅಡಿಗೆನಾರ ಮಾಡಿ ಬರ್ಲಿ ಬಡಿಬೇಕಲ್ಲ. ಏನ ಅಂದೆಲ್ಲ? ಏನಿಲ್ರಿ ಅತ್ತೀರ, ನಾ ಏನಂದನಿ? ಬಾಯಿಲೆ ಅದನ್ನ ನೋಡುನು ಎಟ್ ಕೊಟ್ಟಿದ್ದಕ್ಕೆ ರೊಕ್ಕನ? ಯಪ್ಪ ಮಸ್ತ್ ಐತಪ್ಪ ಇದು. ಇಲ್ಲೇ ಕುಂತಲ್ಲೇ ಎಲ್ಲಿ ಬೇಕಲ್ಲೇ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಚಲೋ ಐತಪ್ಪ ಇದು. ತುಂಬ ಇಲ್ಲಿ 2 ದಿನ ನಾ ಇಟ್ಕೊಂಡು ಆಮೇಲೆ ನಿಂಗೆ ಕೊಡ್ತೀನಿ. ಯಾಕಂದ್ರೆ ಮೊನ್ನೆ ಆ ಗಿರ್ಜವನ್ ಗಂಡ ಮಲೇಶಿ ಏನು ಗುಡಿ ಬಾಗಲ್ಲ ಅಷ್ಟು ಚಕ್ಕಾಡ್ಕೊಂಡು ಕೂತಿದ್ವಿ. ಆತಾಗಿಂದ ಬಂದವನ ಆ ನೋಬೆಲ್ನ ಹೊರಗೆ ತೆಗಿತಾನ, ಅಲ್ಲ ಅಂತಾನ ವಾಪಸ್ ಇಟ್ಕೊಂತಾನ. ಸುಳ್ಳ ಆ ಕಡೆ ಯಾರು ಮಾತಾಡಕತ್ತಾರ ಯಾರು ಬಿಟ್ಟಾರ ಯಾರಿಗೆ ಗೊತ್ತು? ಖಾಲಿ ಪೀಲಿ ಅಲ್ಲ ಬರ್ತೇನೆ ಆರಾಮದೇನಿ ಅಂತೆಲ್ಲ ಸುಳ್ಳಪ್ಪಳ. ಏನು ಯಾರಿಗಾರ ಹಚ್ಚಿದ್ನ ಏನೋ. ಎಲ್ಲರೂ ನೋಡಿ ಅಜಾಬಾದ್ರು. ಏನ್ರಿ ಗೌಡ್ರು, ಏನ್ರಿ ಇವ ಮಲೇಶಿ ಹಂಗಿದ್ದವ ಹೆಂಗ ಅನ್ನೋ ಅಂತೇಳಿ ಮಾತಾಡ್ಕೊಳಕತ್ತಿದ್ರು. ಅದಕ್ಕೆ ತುಂಬ ಇಲ್ಲ, ನಾನು 2 ದಿನ ಇಟ್ಕೊಂಡು ಎಲ್ಲರ ಮುಂದೆ ಮಾತಾಡ್ತೇನೆ ಫೋನ್ ಹಚ್ಚಿ. ಯಾರಿಗೆ ಮಾತಾಡ್ಲಿ? ಖಾಲಿ ಯಾರಿಗೆ ಹಚ್ಚಿದ್ರೇನು ಬಿಟ್ರೇನು ಅಲ್ಲೋ ಅನ್ನಕ್ಕೆ ಆಗೋದೇನೈತಿ? ತುಂಬ ಇಲ್ಲ. ನೋಡ್ದೇನ್ ಬೇ ಅಮ್ಮ ಮಾ ಅಪ್ಪನ ಅಲ್ಲ ಫೋನ್ ತಗೊಂಡು ಕಿಸೆದಾಗ ಇಟ್ಕೊಂಡು ಈಗ ಗೊತ್ತನು. ಮತ್ತು ನಾ ತಂದ್ರೆ ಬಾಯಿಗೆ ಬಂದಂಗೆ ಬೇಯ್ತಾನವ. ನೋಡಿದ್ರೆ ಮತ್ತೆ ತಗ ಒಟ್ಟೆ ತಾಯಿ ಮಗ ನೀವೇನು ಮಾಡ್ತೀರ ಅದೆಲ್ಲ ಕರೆಕ್ಟು. ನಾವಿನ್ನಿದ್ದಾರೆ ಏನಾರು ಮಾಡಿದ್ರೆ ತೆಪ್ಪ ನಿಮಗೆ. ಯವ್ವ ಬಂದ್ಲವ, ತಗೋ ಹಿಡಿ. ಈಕಿನ ಬ್ಯಾಳೆ ಕುದಿಯಾಕಿಡಿದ್ದೀನಿ, ಒಲಿ ಮ್ಯಾಗದ ಬರಾಗ ಹಾಕಿ ಬರ್ತೇನೆ, ನಾ ಮಾತಾಡ್ಸಿ ಬರ್ತೇನೆ. ಅಯ್ಯ ಬರ್ರಿ ಹೇಳಾರ, ಬರ್ರಿ ಕುಂದ್ರ ಬರ್ರಿ. ಬಾರ ನನ್ನ ಮಗಳ ಬಾರ ಯವ್ವ. ಅಯ್ಯೋ ದೇವ್ರೇ ಬಾರ ಯವ್ವ, ನೀನು ನೋಡ್ತಾನೆ ಇಲ್ಲ, ನೋಡ್ಲಂಗ ಸಾಯ್ತೇನೆ ಅಂತ ಮಾಡಿದ್ದೆ. ಯವ್ವ ಅಮ್ಮನ ನೋಡ್ವಿ, ಅಮ್ಮಗೆ ಫಸ್ಟ್ ಪ್ರೇಜ್ ಕೊಡ್ಬೇಕು ನೋಡ್ವಿ. ಅಲ್ಲಿ ಎಷ್ಟಾರು ನಾಟಕ ಮಾಡ್ತಾಳೆ. ಅಲ್ಲ ಸಾಯಿ ಅಂತದ್ದು ಏನಾಗಿದ್ದಿತ್ತು ನೋಡು. ಮಗಳು ಬರತ್ಲೆ ನಳ್ಳದೇನು ಕಡಿಮೆ ಆಗಲ್ಲ. ಈ ಅತ್ತಿಗಳ ಹಿಂಗೆ ಅಂದೆ, ಮಗಳು ಬರ್ತಿದ್ದಂಗೆ ನಾಳಕ್ಕೆ ಚಾಲು ಮಾಡೋದು. ಸಸ್ತ್ಯಾರಿದ್ದಾಗ ನಂಗೆ ಅಯ್ಯೇ ಗಟ್ಟಿ ದಿಡ, ಈಗ ಮಿಸ್ಕಂಗಿಲ್ಲ ಅನ್ನಂಗಿರೋದು. ಮಗ ಇದ್ರು ಮತ್ತೆ ನಾಟಕ. ಆರಾಮನ್ ಪ್ರಾಳಿಮೆಯ? ಹ್ಞೂ ಮಾವ ಆರಾಮ. ಅತ್ತಿ ಬಾ ಕುಂದ್ರ ಬಾ. ಯಪ್ಪ ಅತ್ತಿ ಮಾವಾರು ಬಂದಾರ. ಯವ್ವ ಆರಾಮದಿ ಇಲ್ಬೇ? ಯವ್ವ ನಿನಗಂತೇಳಿ ಆಕಳ ತುಪ್ಪ ತೊಗೊಂಬಂದೇನಿ. ನಮ್ಮ ಮನೆ ಅಂದ ಚಲೋದು ಬಿಸಿ ಬಿಸಿ ಅನ್ನ, ಆಕಳ ತುಪ್ಪ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಹೊಡೆ ತುಂಬ ಊಟ ಮಾಡ್ಬೇವ. ಹೌದಾ? ಹಂಗಾರ ಆ ತುಪ್ಪದ ಡಬ್ಬಿ ತುಂಬ ಇಲ್ಲಿ, ಅದನ್ನು ನಾ ಮಕ್ಕೋತೇನಲ್ಲ ಸಣ್ಣ ಕ್ವಾಣಿ, ಆ ಕ್ವಾಣಿ ದಿಂಬಿಂದು ಬಾಜು ಕಟ್ಕೋತೀನಿ ಒಂದು ಅರ್ಬಿ ಹೊಚ್ಚಿ. ಅಡಿಗೆ ಮನೆಯಾಗ ಇಟ್ಟೆ ಅಂದ್ರೆ ತಿಂದು ಹಾಗೆ ಮಾಡ್ತಾರ. ತುಂಬ ಇಲ್ಲ ಆ ತುಪ್ಪದ ಡಬ್ಬಿ ನನ್ನ ಮಕ್ಕಳು ಕ್ವಾಣ್ಯಾಗ ಇಟ್ಕೊತೀನಿ. ಹ್ಞೂ ಬೇ ಯವ್ವ, ಹಂಗೆ ಬೇಸನ್ ಉಂಡಿ ಮಾಡೀನಿ. ತಗೋ ತಿನ್ನು, ತುಪ್ಪದಾಗ ಮಾಡೀನಿ ಬೇಸನ್ ಉಂಡಿ. ಒಂದು 6 ಉಂಡಿ ತಂದೇನು, ಭಾಳ ತಂದಿಲ್ಲ. ಇದ್ದಿದ್ದಿಲ್ಲ ಮನ್ಯಾಗ, ಅಂದ್ರೆ ಮಾಡುತ್ತಲೇ ನಮ್ಮ ಮನ್ಯಾಗ ಅದಾವಲ್ಲ ದೆವ್ವನ ಹಂತಿ, ಕಾಲಿನ ಮಾಡಿಬಿಟ್ಟು ಓಟು. ಹಾಗಾಗಿ ಸ್ವಲ್ಪ ತಂದೇನಿ. ತಗೋ ಅವನು ಎಲ್ಲ ನಿನ್ನ ಮಕ್ಕಳು ಕೊನೆಯಾಗ ಇಟ್ಕೋ. ಆಮ್ಯಾಗಿದು ದ್ರಾಕ್ಷಿ ತಂದೇನಿ ನೋಡು. ದ್ರಾಕ್ಷಿ ಈಗ ಬರ್ಬೇಕಾರೆ ಒಂದು ಅರ್ಧ ಕಿಲೋ ತಂದೇನಿ, ಅವನು ತಿನ್ನು. ಓ ಈ ಚೀಲದಾಗ ಹಂಗಾರೆ ಭಾಳ ಅದಾವು. ಚೀಲ ತುಂಬ ಇಲ್ಲಿ, ಮಕ್ಕಳು ಕೊನೆಯಾಗ ಇಟ್ಟು ಬಂದುಬಿಡ್ತೇನೆ. ನಿನ್ನ ಕೈಕಾಲ ಶಕ್ತಿ ಇಲ್ಲ ಏನಿಲ್ಲ, ಎದ್ದೊಕ್ಕಳಂತ. ನಾನು ನಿಮ್ಮ ಮಕ್ಕಳು ಕೊನೆಯಾಗ ಇಟ್ಟಿರ್ತೀನಿ, ಆಮ್ಯಾಗ ಹೋಗಿ ತಿನ್ನು. ಇಟ್ಟು ಬಂದೇನೆ ನೋಡು, ಆಮೇಲೆ ತಿನ್ನು. ಹ್ಞೂ ಆಮ್ಯಾಗ ತಿಂತಾನೆ. ಓ ಮಾರ ಆರಾಮದಿರೇನ್ರಿ? ಆರಾಮದೇನು ನೋಡ್ರಿ, ನೀವು ಆರಾಮದಿರಲ್ರಿ? ಬರ್ರಿ ಕುಂದ್ರ ಬರ್ರಿ. ಶಾಂತ ಚಾ ತುಂಬ. ಇಷ್ಟೊತ್ತಾತ್ ನನ್ನ ಮಗಳು ಬಂದು ಆರಾಮದಿಯಾ, ಯಾಕ ಬೇಕಾ, ಯಾವಾಗ ಬಂದ್ರಿ ಅಂಟಿಯಾರ ಅಂತೇಳಿ ಇಷ್ಟೊತ್ತಾದ್ರ ಬಂದಾಳನ್ನ ನೋಡಕಿ ಮಾತಾಡ್ಸಕ. ಏನು ಬೇಕಂತ ಕುಂತಾರೋ ಏನು ಅತ್ತಿ ಸುಸಿ ಗುಚ್ಚು ಮಾಡ್ಕೊಂತ ಏನು ಮಾತಾಡ್ಸ್ಬಾರ್ದು ಅಂತೇಳಿ ಕುಂತಾರ ಕೇಳು. ಅಯ್ಯೋ ಚಾಲು ಆತ ಅಂದೆ, ನಾನು ನಿನಗೆ ಮಾತಾಡ್ಸ್ಬರ್ತೇನೆ ತಡಿ ಅಂತೇಳಿ. ನೀ ಬೇಕತ್ತಾಗ ಸರಿ ಮೊದಲು ಮಾತಾಡ್ಸ್ಬರ್ತೇನೆ. ಒಟ್ಟು ಚಾ ತುಂಬ.
ಬಂದ ಗುಡ್ಲೆ ಮನಿಗೆ ಮಗಳು ಸೊಸಿ ಏನಾರ ಕೆಲಸ ಮಾಡ್ತಿರ್ಲಿ ಬಿಟ್ಟು ಮೊದಲು ಮಾತಾಡ್ಸ್ಬೇಕು. ಕೈಯಾರ ಖಾಲಿ ಇಲ್ಲ, ಹಂಗ ಹೋದ್ರು ಬೈತಾಳ. ಏನ್ ತರ್ಲಂಗ ಹಂಗ ಬಂದಿ ಅಂತೇಳಿ. ತರಿವಾ ಚಾ ತುಂಬ ಚಾ. ಆರಾಮದಿರಿ ಚಿಕ್ಕಮರ? ಆರಾಮದೇನ್ ನೋಡ್ರಿ. ನೀವ್ ಆರಾಮದಿರಲ್ರಿ ವೈನಿಯವ್ರ? ಹಾ ಆರಾಮದೇನ್ ನೋಡ್ರಿ. ಬಿಸಿಲು ಯಾಪ್ರಿ ಐತ್ರಿ ಈ ಸಲ? ಹೌದು, ಬಿಸಿಲು ಭಾಳ ಐತಿ ಹೊರಗ. ಯವ್ವ ತಡ್ಕೊಳಕ್ ಆಗವಲ್ದು. ತಲಿ ಕೊಟ್ರ ಸುಟ್ಟು ಕರ್ಕ್ಲಾಗತ್ತತಿ. ಹ್ಞೂನ್ರಿಪ್ಪ, ಯಾ ನಮ್ನಿ ಬಿಸಿಲು. ಅದ್ರಾಗ ಮಳಿ ಒಂದಾಗಿಲ್ಲ. ಏನ ಮಳಿ ಏನು ಇನ್ನು ಏನು ಬರ್ಬೇಕಿತ್ತು ಇಷ್ಟೊತ್ತಿಗೆ. ಅಲ್ಲಿ ಯಾಕ ಇನ್ನೂ ಬಂದಿಲ್ಲ ನೋಡ್ರಿ. ಈಗಿಲ್ರಿ, ಇದು ಜೂನ್ದಾಗಲ್ಲನ್ರಿ ಚಾಲು ಆಗುದು. ಅಡ್ಮಳಿ ಹೊಡಿತಾವಲ್ರಿ, ಅಡ್ಮಳಿ ಈ ಬೀಜ ಇದು ಮಾಡ್ಕೊಳಕ, ಹೊಲ ಉಳುಮೆ ಮಾಡ್ಕೊಳಕ ಅಡ್ಮಳಿ ಒಂದೊಂದು ಹೊಡಿತೈತಿ ನೋಡ್ರಿ. ಈಗ ಅಡ್ಮಳಿ ಹೊಡಿತಂದ್ರ ಒಂಚೂರು ನೆಲ ಸಡ್ಲಕತಿ. ಸಡ್ಲಾಗುತ್ತಲೇ ಎಲ್ಲ ರಂಟಿ ಹೊಡ್ಯಾಕ ಚಾಲು ಮಾಡ್ತಾರ. ಕಳೆ ಬೆಳೆದಿರ್ತೈತಲ್ಲ, ಕಳೆ ಕೀಳ್ತಾರ, ಎಲ್ಲ ಹೊಲ ಸ್ವಚ್ಛ ಮಾಡ್ಕೊಂತಾರ. ಒಂದ 4 ಅಡ್ಮಳಿ ಹೊಡೆದ್ವು ಅಂದ್ರೆ ಹೊಲ ಸ್ವಚ್ಛ ಆಗ್ಬಿಡ್ತೈತಿ. ಆಮ್ಯಾಗ ಜೂನ್ದಾಗ ಮಳಿ ಸ್ಟಾರ್ಟ್ ಆಗುತ್ತಲೇ ಬಡ ಬಡ ಬೀಜ ಬಿತ್ತಣಿಕೆ ಮಾಡಿಬಿಡ್ತಾರ. ಹೌದೌದು, ಅದು ಕರೇನ್ರಿ. ನಿಮ್ಮೂರ್ ಕಡೆನೇ ಇಲ್ಲನ್ರಿ ಮಳಿ? ಐತ್ರಿ. ಎಲ್ಲಿ ಊರ್ ಕಡೆ ಮಳಿ ತಂದಿರಿ? ಬರಗಾಲ ಬಿದ್ದು ಹೋಗೈತಿ. ಮಳಿನ ಇಲ್ರಿ ಜಾಸ್ತಿ. ಒಂದು ಸ್ವಲ್ಪ ಹೊಳಿ ಏನಂತ ತುಂಬಿ ಹರಿಯಾಕತ್ತಿದ್ದಿಲ್ಲ. ಈಗ ನೋಡ್ಕೊಂತ ಬಂದ್ವಲ್ಲ, ಹೊಳೆ ಏನು ದಂಡಿ ಎದ್ದು ಕಾಣ್ತಾವು. ಬಾಮ್ಯಾಗ ನೀರು ತಳಕ್ ಹೋಗ್ಯಾವ. ಏನು ಮಾಡ್ತತಿ ಏನಪ್ಪ, ಮಳಿ ಬಂದ್ರೆ ಚಲೋ ಆಕತಿ. ಇನ್ನು ಯಾವಾಗ ಏನು ಮಳಿ ಕಾಣೋದು? ಏನ ನಿನ್ನ ಸೊಸಿ ಚಾಪ ತರ್ತಾಳ ಏನ? ಅಲ್ಲೇ ಕುಂತ್ಲ ತತ್ತಿ ಇಟ್ಕೊಂತ ಏರಿ ಚಾ ಕುಡಿದ ನಂತರ ಅಂದಂಗ ಇದೇನ್ರಿ ಇದು? ಅಯ್ಯಯ್ಯೋ ಬಿತ್ತಯ್ಯವ್ವ, ಹದ್ದಿನ ಕಣ್ಣು ಹಾಳಾದ ಒಳಗರ ಇಡ್ಲಿಲ್ಲ ನಾವು. ಅಯ್ಯ ತಂದಾಳವ ರುಬ್ಬುಗುಂಡು. ಇದ್ರಾಗ ಏನ ತಡಾಕಿಂದ ಗಿರ್ರ ಅನ್ಸಿಬಿಟ್ರೆ ಎಲ್ಲ ಮಿಕ್ಸಿ ಆಗಿಬಿಡ್ತಂತವ. ತಂದಾಳಿದನ್ ರುಬ್ಬುಗುಂಡ. ಒಳ್ಳಾಗ ಕುಟ್ಟಾಕ, ರುಬ್ಬಾಕ, ಅರಿಯಾಕ ತ್ರಾಸಲ್ಲ ಇವ್ರಿಗೆ. ಅದಕ್ಕೆ ಕೊಬ್ಬರಿ ಹೋಳ್ಕಿ, ಟಮಾಟಿ, ಉಳ್ಳಾಗಡ್ಡಿ, ಆಮೇಲೆ ಈ ಮಾಂಸ ಕೋಸ ಮಾಡೋ ಹೊತ್ನಾಗೆಲ್ಲ ಈ ಮಸಾಲೆ ಸಾಮಾನು ಅದು ರುಬ್ಬುದು ಒಂಚೂರು ಜಿಸ್ತಿ ಆಕತ್ತಲ್ಲ, ಅದೆಲ್ಲ ಹಾಕಿ ಒಮ್ಮೆ ಗರ್ರ ಅನ್ಸಿಬಿಡುದಂತ. ಚುಚ್ಚಾಕಿ ಬಟನ್ ಹತ್ತಿಕ್ಬಿಟ್ರೆ ನುಣ್ಣಗ ಕೊಬ್ಬರಿ ಚಟ್ನಿ ತಯಾರಂತ ನೋಡುವ. ಹೌದು, ಈ ಬಾರಿ ಬಿಡ್ರಿ ಅದಕ್ಕೆಮ್ಮ. ಇವನ್ನೆಲ್ಲ ತಂದಿರನ? ನಾವ ಭಾಳ ಹಿಂದುಳ್ದೇವಲ್ರಿ. ಹಂಗಾರ ನಮ್ಮ ಮನ್ಯಾಗ ಇದಿಲ್ಲ ನೋಡ್ರಿ. ನಿಂಗೆ ಮನಸ್ಸಿಗೆ ಬಂತಂದ್ರ ಅಷ್ಟೇ, ಒಯ್ಯೆಲ್ಲ ಯಾರು ಬೇಡ ಅಂದ್ರಿ? ಅಲ್ಲ ಪೇಟೆಗೆ ಅದಾವ್ರಿ, ಹುಬ್ಬಳ್ಳಿ ಪೇಟೆಗೆ ಅದಾವ. ಬರೀ 1,000 ರೂಪಾಯಿ. ಏನಿಲ್ಲ, ಚುಚ್ಚ ಹಾಕಿ ಈ ದೊಡ್ಡ ಜಾರ್ನ್ಯಾಗ ದೋಸಿಗದು, ಪಡ್ಡು, ಈ ಇಡ್ಲಿ ಮಾಡಿದಾಗ ಉದ್ದಿನ ಬ್ಯಾಳಿ ಇವೆಲ್ಲವನ್ನು ಹಾಕಿ ರುಬ್ಕೋಬಹುದು. ಈ ಸಣ್ಣ ಜಾರ್ಗಳಾಗ ಪಲ್ಯ, ಸಾರು, ಚಟ್ನಿ ಏನಾರ ಬೇಕಾದ್ರೆ ರುಬ್ಕೋಬಹುದು. ನೀವೆಲ್ಲ ಅಂಗಡಿಯಾಗ ಹೋದ್ರೆ ಇದಕ್ಕೆ ಮಿನ್ನ ಸಿಗ್ತಾವ. ಅಲ್ಲ ಮತ್ತೆ ಇಲ್ಲೇ ಐತಲ್ಲ, ಯಾವ್ದು ತಂದ್ರಿ ಹೊಸದ? ಯವ್ವ ಒಯ್ಲೆ ಬೇವ ಇದನ್ನ ನಾನು. ಅಯ್ಯ ವಯ್ಯ ನನ್ನ ಮಗಳ, ನಿನಗಿಂತ ಹೆಚ್ಚಿಂದ ಐತೇನೆ. ತಗದರ ಇಡ್ಲಿಲ್ಲ ಅದನ್ನ ಇಲ್ಲ ತುರ್ಮಂದಿಗೆ ಇಟ್ಟಕ್ಕೆ ಒಯ್ತೆ ನನ್ನ ಕತ್ಲಿಗ. ಬ್ಯಾಡ ಅಂದ್ರೆ ನಮ್ಮವ್ ಬಿಟ್ಟಾಳನ. ಈಗ ಮುಗಿದು ಹೋದ್ಕತಿ. ಮೊದ್ಲ ರೊಕ್ಕ ಖರ್ಚು ಮಾಡ್ಬೇಡ್ರಿ ಅಂತ ನಾನು ಹಿಂಗ ಮಾಡಿ ರೊಕ್ಕ ಹಾಳು ಮಾಡ್ತಾವ ನೋಡತ್ತಾಗ. ಅದನ್ನ ಒಯ್ದು ಒಳಗರ ಇಟ್ಟಾವ. ಈಕಿ ನಮ್ಮ ತಂಗಿಯ ಕಂಡಿದ್ದೆಲ್ಲ ಮಿಂಡ್ರದೇವ್ ಇದ್ದಂಗ. ಈಗ ಅದನ್ನ ಕಂಡ್ಲಾ ಬಿಡ್ತಾಳನಿ. ಈಗಕಿ ಒಯ್ಬೇಡ ಅಂದ್ರೆ ಮಾವು ಸಿಟ್ಟು ಬರ್ತೈತಿ, ತಂಗಿಗೂ ಸಿಟ್ಟು ಬರ್ತೈತಿ, ನಮ್ಮ ಮೌಗೂ ಸಿಟ್ಟು ಬರ್ತೈತಿ. ಇನ್ನು ಕೊಟ್ಟು ಕಳ್ಸಿಯ ನ್ಯಾಯವಾಗಿ 1,000 ರೂಪಾಯಿ ಹಾಳಾಕತಿ. ಅಯ್ಯೋ ದೇವ್ರೇ. ಅದ ನಮ್ಮ ಈರಮ್ಮ ಬಾಳ ಇಷ್ಟಪಡ್ತಂದಾಳ ಇದನ್ನ. ಆಕಿ ಬೈಸ್ಕೊಂಡು ಅವ್ರ ಮಾವ್ರ ಕಡೆ, ಈಗ ಅವ್ರ ಮಾವ ಇಷ್ಟತನ ಬೇಯತ್ತಿದ್ರ ಅದ್ನ್ಯಾಕ ತರಾಕ್ ಹೋದಿ ಹಂಗ ಹಿಂಗ ಅಂತೇಳಿ. ಆದ್ರೂ ಪಾಪ ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣನ ಕಡೆ ರೊಕ್ಕ ಇಸ್ಕೊಂಡು ತವ್ರ ಮನಿ ರೊಕ್ಕದಾಗ ತಂದಾಳ ಅದನ್ನ. ಅಂದ್ರೆ ಏನೀಗ ನನ್ನ ಮಗಳು ಒಯ್ಬಾರ್ದನ? ಬಿಡ, ಅದ್ನ್ಯಾಕ ತಗೊಂತಿ? ಅಲ್ಲ ಪಾಪ ಅವ್ರು ಮನಿಗೆ ಬೇಕಂತ ತಂದತ ಹುಡುಗಿ ಒಯ್ತಾಳಂತ. ಈಗ ಇಲ್ಲಿಂದ ಹೋಗೋ ಹೊತ್ನ್ಯಾಗ ಬೇಕಾದ್ರೆ ನಿನಗೂ ಒಂದು ಅಲ್ಲಿ ಪೇಟೆ ಕೊಡಿಸ್ಕೊಂಡು ಕರ್ಕೊಂಡೋಕೇನ್ ತಗೋ. ಪಾಪ ಆ ಹುಡುಗಿ ತಂದಿದ್ದನ್ನು ತಗೊಂಡೆ ಅಂದ್ರೆ ಮೊದ್ಲು ಮತ್ತೊಂದು ತರಕ್ ಹೋಗ್ಬೇಕನಾಕಿ. ಏನ್ ಬೇಡ, ಸುಮ್ಮನಿರು ತಣ್ಣಗ. ಕಂಡಿದ್ದೆಲ್ಲ ಬೇಕಂತೀಯಲ್ವ ನೀಯಾರ? ಅಲ್ರಿ ಆಯ್ತಲ್ಲ ಮತ್ತ್ಯಾಕ. ಅದ್ರಾಗ ನಮ್ಮವ್ವ ಪಾಪ ಪ್ರೀತಿಯಿಂದ ಅಷ್ಟು ಒಯ್ಯ ಅನ್ನಕತ್ತಾಳ. ಈಗ ನಾವು ಒಯ್ಲಿಲ್ಲ ಅಂದ್ರೆ ಆಕಿ ಮನ್ಸಿಗೆ ಬೇಜಾರಾಗುದಿಲ್ಲನ್ರಿ? ಸುಮ್ಮನಿರಿ ನೀವು. 1,000 ರೂಪಾಯಿ ಅಂತ ರೊಕ್ಕೇನು ಹಂಗ ಬರ್ತಾವನ? ಅದು ಹೋಗ್ಲಿ. ಪಾಪ ನಮ್ಮಣ್ಣ ಏನು ಅನ್ನಂಗಲ್ಲ, ನಮ್ಮ ಅತ್ತಿಗೆ ಮನೆ ಏನು ಅನ್ನೋದಿಲ್ಲ. ನಮ್ಮ ಒಯ್ಯ ಅನ್ನಕತ್ತಾಳ. ಸುಮ್ಮನಿರು, ನಂಗೆ ಇದ ಬೇಕು. ಯಾಕ ಮನ್ಸಿಗೆ ಇದ ಬಂದತ್ ನನಗೆ. ತಣ್ಣಗಿರ ಹೇಳಾಕತ್ತೇನು ಕೇಳ ನಿನಗ ಒಯ್ತಾಳಂತ. ಏನು ಒಯ್ಯ ಅವಶ್ಯಕತೆ ಇಲ್ಲ, ಸುಮ್ಮನಿರ. ಬೀರಮ್ಮ ಒಳಗೆ ಒಯ್ದಿಡುವ. ಹಂಗಾಕಿ ಕಣ್ಣಿಗೆ ಬಿದ್ಬಿಟ್ರೆ ಹದ್ದಿನ ಕಣ್ಣಿಗೆ ಮತ್ತೆ ಆಮೇಲೆ ಹಾವು ಹೊಡೆದ ಅದ್ದಿಗೆ ಹಾಕಿದಂಗೆ ಆಕತಿ. ಮೊದಲು ಒಯ್ದು ಒಳಗಿಡದನ್. ನೋಡ್ಬಿ ನಿನ್ನ ಮೊಮ್ಮಗಳು ಒಯ್ ಅನ್ನೋದು ಒಂದ ಸೊನ್ನಿ ಯಾ ನಮ್ನಿ ತಗೊಂಡು ಹೊಡೋದು ನೋಡು. ಅದ ಬೇವ ಅದಕ್ಕೆ ಅನ್ನೋದು. ನೀ ಇದ್ದಾಗ ಹಿಂಗೈತಿ, ಇನ್ನೀ ಇಲ್ಲದ ಕಾಲಕ್ಕೆ ಹೆಂಗಯ್ಯವ ನಾಯಿ ನೀ ಮನಿ ಒಳಗೆ ಬರು ಮಾತಿಲ್ ಬಿಡು. ಅಣ್ಣನು ಸುಮ್ಮನಾದನ್. ಒಂದು ಮಾತು ಒಯ್ಲ್ ಬಿಡ್ರಿ, ಏನಾತ ನಮ್ಮ ತಂಗಿ ಅಂತ ಒಂದು ಮಾತು ಅನ್ಲಿಲ್ಲ ನೋಡೆವ. ಹಂಗೇನಿಲ್ಲವಾ, ನೀವು ಹೆಣ್ಮಕ್ಳು ಮಾತಾಡತ್ತಿದ್ರಲ್ಲ, ಅದಕ್ಕೆ ನಾ ಸುಮ್ಮನೆ ಇದ್ದೆ. ಮಾವರ ಒಯ್ಲ್ ಬಿಡ್ರಿ, ಹೋಲೆ ತಗೊಳ್ಳಾಕ ತಗಕಿ ಯಾಕೆ ಭಾಳ ಆಸೆನ ಪಟ್ಟಾಳ. ಅಲ್ಲ ಮತ್ತೆ ಏನ್ ಮಾಡ್ಬೇಕು, ಒಯ್ತೇನಂತಾಳ. ಮತ್ತೆ ಅದನ್ನ ಒಯ್ದಿಲ್ಲ ಅಂದ್ರೆ ಇನ್ನೊಂದೇನು ನಾ ತರ್ಸಿ ಕೊಡುದಿಲ್ಲ ಬಿಡ್ರಿ. ಈಕಿಗೆ ಈಗಾಗಲೇ 1,000 ರೂಪಾಯಿ ಹಾಳು ಮಾಡಿ ತಂದಾಳ, ಮತ್ತೊಂದು 1,000 ರೂಪಾಯಿ ಹಾಳು ಮಾಡಿ ನಾ ಅಂತೂ ತರಾಕ್ ಬಿಡುದಿಲ್ಲ ಬಿಡ್ರಿ. ನೋಡ್ರಿ ಹಿಂಗಂತೀರಿ. ಬೇಡ ಆಕಿಗೆ ಅಲ್ಲಿ ಕೊಡ್ಸ್ಕೊಂಡೋಕೇನ್ ಬಿಡ್ರಿ. ಹಂಗ ಅವ್ರಿ ಎಲ್ಲದಕ್ಕೂ. ಮೊನ್ನೆ ನಮ್ಮ ತಂಗಿ ತವ್ರ ಮನೆಗೆ ಬಂದಿದ್ಲಲ್ಲ, ಒಂದು ಚಲೋ ಸೀರೆ ನಮ್ಮ ಒಂದು ನೋಡಿದ್ಲಪ್ಪ. ಇಷ್ಟಪಟ್ಟು ಒಯ್ತೇನಿ ಅಂದ್ಲು. ನಮ್ಮ ಒಯ್ಯ ಅನ್ನಕತ್ತಾಳ. ಈಕೀಗ ಅದನ್ನ ಕೊಡು ಮನಸ್ಸಿಲ್ಲ, ಈಕೀಗ ಅದ್ರ ಮ್ಯಾಲ ಮನಸ್ಸೈತಿ. ಆಕಿ ಒಯ್ಯಾಕತ್ರಿ ಎಷ್ಟು ಜಗಳ ಮಾಡಿದ್ಲು ಗೊತ್ತಾ ಈಕಿ.
ಮತ್ತು ಈಗ ಈ ಮನ್ಯಾಗ ಬಂದು ಮಿಕ್ಸಿ ತೊಗೊಂಡು ಮಿಕ್ಸರ್ ತೊಗೊಂಡು ಹಾಕೋದ್ರೆ ಮತ್ತು ಅದಕ್ಕೆ ಬೇಡ. ಆಕಿ ಹೆಂಗೆ ಮಾಡ್ತಾಳಲ್ಲೇ ಇಲ್ಲಿ ಹಂಗೆ ಆಗ್ಬೇಕು. ಇಲ್ಲೇ ಇವರು ಶಾಂತಕ್ಕರು ಜಗಳ ಮಾಡೋದಿಲ್ಲ. ಚಲೋ ಅದಾಳ ನಮ್ಮ ತಂಗ್ಯವ, ಬಾಳೆ ಬಚ್ಚೆ ಈಕಿದು. ಈಕಿ ನಮ್ಮ ತಕ್ಕೆ ಗಡವಣೆ ಆಗಿದ್ಲು ಅಂದ್ರೆ ಗೊತ್ತಾಕಿತ್ತು, ಈಕಿದು ಹರಿದು ಊರ್ ಬಾಗ್ಲಾಕಿತ್ತು. ನೋಡ್ರಿ ಹೇಳ್ಯಾರ, ನೀವು ಅಷ್ಟು ಸೂಕ್ಷ್ಮ ಅಂತ ತಿಳಿಬೇಡ್ರಿ. ನಮ್ಮ ಶಾಂತಿ ಅದಾಳಲ್ರಿ ಈಕಿ, ಭಾಳ ವಾಂತಿ ಮಾಡ್ಕೊಂತಾಳ್ರಿ ಈಕಿ ಯಾವಾಗೊಮ್ಮೆ. ಯಾರಲ್ದಾಗ ಕಕ್ಕತಿರ್ತಾಳ ನನ್ನ ಮುಂದಿಲ್ಲಿ, ಗೊತ್ತನ್ರಿ? ಅವ್ರ ಹಂಗ ಇವ್ರು ಹಿಂಗ ಅಂತೇಳಿ ಅಯ್ಯ ಹಗರ ತಿಳಿದಿರಿ ನೀವು? ಅಯ್ಯ ಯಾವ ಹುತ್ತದಾಗ ಹೆಂಗೆ ಹಾವು ಇರ್ತೈತಿ ಅಂತ ಹೇಳಕ್ಕಾಗುದಿಲ್ಲ. ಹಂಗೆ ಈಕಿ ಮನಸ್ಸಿನಾಗ ಯಾವಾಗ ಏನು ಬರ್ತದ ಅಂತ ಹೇಳಕ್ಕಾಗುದಿಲ್ಲ. ಭಾಳ ನಸುಗುಣ್ಯದಾಳ್ರಿ, ನಿಮ್ಗೆ ಅದೆಲ್ಲ ಗೊತ್ತಾಗುದಿಲ್ಲ. ನೀವು ಸುಮ್ಮನೆ ಇರ್ರಿ. ಪಾಪ ನನ್ನ ಮಗಳ ಆಸೆ ಪಟ್ಟಿದ್ದನ್ನು ಬೇಡ ಅಂತಿರಪ್ಪ ನೀವು. ಯವ್ವ ಜಳ ಜಗ್ಗು ಸುರಿತೈತಿ ಬೇವ, ಅದಿಟ್ಟು ಬಂದು ತಡಿವ. ಕೈಕಾಲು ಮಾರಿ ತಗೊಂಡು ಅರ್ಬಿ ತಂದ ನಂದೆರಡು ಹಾಕೊಂಬರ್ತೀನಿ ಬೇರೆ. ಮತ್ತೇನ್ರಿ ಮಾವರ ಸಮಾಚಾರ ಊರ್ ಕಡೆ? ಬರ್ರಿಪ್ಪ, ಜಳ ಸುರಿಯಾಕತ್ತೈತಿ ಹೆಣ್ಮಕ್ಳ ಸಂಧ್ಯಾಗ. ನಮ್ದೇನು ಮಾತು ಅಲ್ಲಿ ಗಾಳಿ ಕುಂದ್ರನಂತ. ಸಿದ್ಧ ಹೊಂಟಲ್ಲಲ್ಲ? ಅಪರೂಪಕ್ಕೆ ತಂಗಿ ಗಂಡು ಬಂದಾರ, ಏನಾರ ಒಂಚೂರು ಬಾಯಿ ಖಾರಾಗಿ ಮಾಡ್ಬೇಕಲ್ಲ, ತರಕ್ಕೆ ವ್ಯವಸ್ಥೆ ಮಾಡಿ ಮತ್ತೆ. ಟೊಮೆಟೊ ಹಣ್ಣಿನ ಸಾರು ಮಾಡ, ಖಾರ ಜಾಸ್ತಿ ಹಾಕೊಟ್ಟು. ಆಮ್ಯಾಗ ಇವತ್ತು ಬೆಳತಕ್ಕಿ ಅನ್ನ ಮಾಡು, ಏನೋ ನವಣಕ್ಕಿ ಅನ್ನ ಮಾಡ್ಬೇಡ, ಬಿಳಿ ಅನ್ನ ಮಾಡು, ಇದು ಮಾಡು ಕಾರ್ಬೇಳಿ ಮಾಡು, ಒಟ್ಟು ಹಿಟ್ಟಿನ ಪಲ್ಯನು ಬಿಡು. ಬೇಕಾ ಕೊಡ್ಲೇನು ಸಾಮಾನು ಬಾ ಕೊಡ್ತೀನಿ ಬಾ. ಬಾಡ್ಯ ನಿನಗ ಟಮಾಟೆ ಸಾರು ಮಾಡಂತ ಹೇಳಿಲ್ಲ ನಾನು. ಖಾರಾಗಿ ಅಂದ್ರೆ ಗೊತ್ತಾಗತ್ತೆ, ಗೊತ್ತಾಗುದಿಲ್ಲ. ನಾಟಕ ಮಾಡ್ತೀಯ ಅದನ್ನ ಮತ್ತೆ ತರ್ಸ. ಇದು ಏನು ಕೋಳಿ ತರಿಸ್ತೀಯ, ಮೀನ ತರಿಸ್ತೀಯ ನೋಡು, ಮಾಡಿಸು, ಬಡ ಮಾಡಿಸು. ಮಾವರ ಏನಾಗ್ಬೇಕ್ರಿ ನಿಮಗೆ? ಬ್ಯಾಡ್ರಿಪ್ಪ, ಈ ಹೀಟು ಈ ನಮ್ಮನಿ ಜಳ ಸುರಿತೈತಿ. ಇನ್ನು ಕೋಳಿ ತಿಂದ್ರೆ ಮುಕ್ಳ್ಯಾಗ ಗುಳ್ಳಿ ಹೇಳೋದ ಬ್ಯಾಡ್ರಿಪ್ಪ, ಬೇಡ. ಮೊದಲ ಕೋಳಿ ಮತ್ತೊಟ್ಟ ಉಷ್ಣ ಬ್ಯಾಡ್ರಿಪ್ಪ, ಬೇಡ. ಬರ್ಷ್ಣದ್ದು ಏನು ಬೇಡ. ಇನ್ನು ಮೀನ ಬ್ಯಾಡ್ರಿಪ್ಪ, ನನಗೆ ಸೇರಿಕೆ ಬರೋದಿಲ್ಲ ಅದೇನೋ ಒಟ್ಟು ತಿನ್ನಾಕ. ಬೇಡ, ಯಾವುದು ಬೇಡ್ರಿ. ವಲ್ರ ಅಂತೀವಿ. ಹಂಗಂದ್ರೆ ಹಂಗ ಇದು ಕುರಿ ತಿಂತೀರೇನ್ರಿ? ಬೇಕಾರೆ ಅದು ಚಲೋ ನೋಡ್ರಿ ದೇವಕ್ಕೆ. ನನಗೆ ಕುರಿ ಅಂದ್ರೆ ಭಾಳ ಇಷ್ಟ. ಚೀಪು ಎರಡು ಎಲು ಬಾಕಿಸ್ಕೊಂಬ ಅಣ್ಣ. 1-2 ಕಿಲೋನ ತೊಂಬ, ಮತ್ತೆ ಇಟ್ಟಪಟ ಸಾಲೋದಿಲ್ಲ. ಓಲಾ ತರೋಲ್ಲ, 2 ಕಿಲೋ ತರೋ. ಯವ್ವ ದೇವ್ರ, ನಮ್ಮವ್ವ ಬಾಯಿ ಮುಚ್ಕೊಂಡಿರೋದಿಲ್ಲ ನೋಡತ್ತಾಗ. ಯವ್ವ ಈಗ ಅದಕ್ಕೆ ಎಷ್ಟೈತಿ ಏನ ರೊಕ್ಕ? ಯವ್ವ ದೇವ್ರೇ, ಒಟ್ಟ ಬರೇ ಖರ್ಚು ಮಾಡಿಸೋ ದಾರಿನ ಹುಡುಕ್ತಾಳ ನಮ್ಮವ್ವ. ಈಗ ಇಲ್ಲ ಅನ್ನಕ್ಕೂ ಆಗಂಗಿಲ್ಲ, ಹ್ಞೂ ಅನ್ನಕ್ಕೂ ಆಗಂಗಿಲ್ಲ. ಏನು ಮಾಡೋದು ಮತ್ತೆ? ಬಿಡ ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.
ನಿನ್ನ